ಹುಟ್ಟು ಉಚಿತ, ಸಾವು ಖಚಿತ. ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು. ಸತ್ತ ಮೇಲೂ ಕೂಡ ನಮ್ಮನ್ನ ಜನ ನೆನೆಯಬೇಕು. ಅಂದ್ರೆ ಈ ಸಮಾಜಕ್ಕಾಗಿ, ಈ ಒಂದು ದೇಶಕ್ಕಾಗಿ ನಾವು ದೊಡ್ಡ ಸಾಧನೆಯನ್ನೇ ಮಾಡಬೇಕಾಗುತ್ತದೆ. ಹುಟ್ಟಿದಾಗ ಸಾಮಾನ್ಯನಾಗಿ, ಸತ್ತಾಗ ಧೀಮಂತನಾಗಿ ಹೋದ ನಮ್ಮೆಲ್ಲರ ದಲಿತ ದೊರೆ ಸಿದ್ದು ಮೀಶಿ. ಸಿದ್ದು ಮೀಶಿಯವರ ಬದುಕಿನ ಪಯಣಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಅಂತಹ ದಲಿತ ದೊರೆ, ಧೀಮಂತ ನಾಯಕರನ್ನು ಇಂದು ಇಡೀ ಸಮುದಾಯವೇ ನೆನೆಸಿಕೊಂಡು ಮಮ್ಮಲ ಮರುಗುತ್ತಿದೆ. ಸಿದ್ದು ಮೀಶಿ ಇದೊಂದು ಹೆಸರು ಅಲ್ಲ, ಇದೊಂದು ಶಕ್ತಿ. ದಲಿತ ಚೇತನ, ದಲಿತ ದೊರೆ ಸಿದ್ದು ಮೀಶಿಯವರ ಬದುಕೆ ನಮ್ಮೆಲ್ಲರಿಗೂ ಪ್ರೇರಣೆ. ಸಿದ್ದು ಮೀಶಿಯವರು ಕಡು ಬಡತನದಲ್ಲೇ ಹುಟ್ಟಿದರು. ಕಡು ಬಡತನದಲ್ಲಿ ಹುಟ್ಟಿ ಒಬ್ಬ ಡೇರ್ ಡೆವಿಲ್ ನಾಯಕನಾಗಿ, ಸಮಾಜ ಸೇವಕನಾಗಿ, ಸಮುದಾಯದ ಹಿತಚಿಂತಕನಾಗಿ ಬೆಳೆದು ನಿಂತರು. 5 ಬಾರಿ ನಗರಸಭೆಯ ಸದಸ್ಯರಾಗಿ, 1 ಬಾರಿ ನಗರಸಭೆ ಅಧ್ಯಕ್ಷರಾಗಿ, 1 ಬಾರಿ ನಗರಸಭೆಯ ಉಪಾಧ್ಯಕ್ಷರಾಗಿ ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡವರು ಸಿದ್ದು ಮೀಶಿಯವರು. ಅವರು ಮಾಡಿದ ಅವಿರತ ಶ್ರಮ, ಅವಿರತ ಸಮಾಜ ಸೇವೆಗೆ ಬೆಲೆ ಕಟ್ಟಲಾಗುವುದಿಲ್ಲ. ಜಮಖಂಡಿಯ ಎಲ್ಲ ಸಮಾಜವನ್ನ ಗೌರವದಿಂದ, ಆದರದಿಂದ ಪ್ರೀತಿಸಿದ ಹೆಮ್ಮೆ, ಕೀರ್ತಿ ಸಿದ್ದು ಮೀಶಿಯವರಿಗೆ ಸಲ್ತದೆ. ಸಿದ್ದು ಮೀಶಿಯವರು ಎಂದರೆ ಸಾಕು, ಅದೆಷ್ಟೋ ಜನರು ಅವರ ಮಾತಿಗೆ ಹೆದರುತ್ತಿದ್ದರು. ಅವರ ನೋಟಕ್ಕೆ ಅಂಜಿಕೆಯಿಂದ ಹೇಳುತ್ತಿದ್ದರು, ಸಿದ್ದು ಮೀಶಿಯವರೆಂದರೆ ನಮಗೆ ಭಯ, ಸಿದ್ದು ಮೀಶಿಯವರೆಂದರೆ ಏನೋ ಒಂದು ಅಂಜಿಕೆ ಅಂತ. ಆದರೆ ಅದೇ ಸಿದ್ದು ಮೀಶಿಯವರು ತುಂಬಾ ಹೃದಯವಂತರಾಗಿದ್ದರು. ತಾಯಿ ಹೃದಯದ ಸ್ವಭಾವದವರಾಗಿದ್ದರು. ತಕ್ಷಣವೇ ತಮ್ಮ ಬಾಯಿಗೆ ಬಂದಿದ್ದನ್ನ ಹಿಂತಿರುಗಿಸದೆ ಬೈಯುತ್ತಿದ್ದ, ಒದರಾಡುತ್ತಿದ್ದ ಸಿದ್ದು ಮೀಶಿಯವರು 10 ನಿಮಿಷದಲ್ಲಿ ಮತ್ತೆ ಕರಗಿ ಅವರನ್ನ ಆಲಂಗಿಸಿ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಆ ಕಾರಣಕ್ಕಾಗಿ ಅಲ್ವಾ ಜಮಖಂಡಿಯ ಸಮಸ್ತ ಜನತೆ ಸಿದ್ದು ಮೀಶಿಯವರಿಗಾಗಿ ಕಣ್ಣೀರ ಕೋಡಿಯನ್ನೇ ಹರಿಸಿತ್ತು. ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಸಮುದಾಯಗಳು ಮೇಲೆ ಬರಬೇಕು. ಶಿಕ್ಷಣದ ಮಟ್ಟ ಹೆಚ್ಚಾಗಬೇಕು. ಪ್ರತಿಯೊಂದರಲ್ಲೂ ದಲಿತರು ಸೇರಿದಂತೆ ಬಡವರು ಭಾಗವಹಿಸಬೇಕು. ಎಲ್ಲರಿಗೂ ಸಮಾನತೆ ಸಿಗಬೇಕು. ನ್ಯಾಯಸಮ್ಮತ ಜೀವನ ಎಲ್ಲರದು ಆಗಿರಬೇಕೆನ್ನುವ ಪರಿಕಲ್ಪನೆಯನ್ನ ಸಿದ್ದು ಮೀಶಿಯವರು ಇಟ್ಟುಕೊಂಡಿದ್ದರು. ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ, ಆನಂದ್ ಸಿದ್ದು ನ್ಯಾಮಗೌಡ ಅವರಿಗೆ ಅತ್ಯಾಪ್ತನಾಗಿ, ದಿವಂಗತ ಸಿದ್ದು ನ್ಯಾಮಗೌಡರ ಪಟ್ಟಾ ಶಿಷ್ಯನಾಗಿ ಬೆಳೆದು ಬಂದವರು ಸಿದ್ದು ಮೀಶಿಯವರು. ಸಿದ್ದು ಮೀಶಿಯವರೆಂದರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ. ಸಿದ್ದು ಮೀಶಿ ಎಂದರೆ ಪಕ್ಕಾ ಅಂಬೇಡ್ಕರ್ ವಾದಿ. ಸಿದ್ದು ಮೀಶಿ ಇಲ್ಲದೆ ಜಮಖಂಡಿಯ ದಲಿತ ಸಮುದಾಯ ಯಾವ ಕಾರ್ಯವನ್ನು ಕೂಡ ಮಾಡ್ತಾನೇ ಇರಲಿಲ್ಲ. ಹಾಗಾಗಿ ಸಿದ್ದು ಮೀಶಿ ವಿಜಯಪುರ, ಬಾಗಲಕೋಟೆ, ಅವಳಿ ಜಿಲ್ಲೆಯಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ದರು. ಅಂತಹ ಸಿದ್ದು ಮೀಶಿ ಇದ್ದಕ್ಕಿದ್ದ ಹಾಗೆ ನಮ್ಮನ್ನೆಲ್ಲ ಅಗಲಿದರು. ಅಗಲಿದ ಆ ಸಂದರ್ಭ ಮನಸ್ಸಿಗೆ ತುಂಬಾ ನೋವಾಯಿತು. ಕೇವಲ ದಲಿತ ಸಮುದಾಯಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ, ಜಮಖಂಡಿ ಇಡೀ ತಾಲೂಕಿಗೆ ಸಿದ್ದು ಮೀಶಿಯವರ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಬಡಿಯಿತು. ಅದೆಷ್ಟೋ ಜನರಿಗೆ ಸಿದ್ದು ಮೀಶಿಯವರ ಸಾವು ಅರಗಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಇಂದಿಗೂ ಕೂಡ ಅವರು ಸಿದ್ದು ಮೀಶಿಯವರು ಅಸುನೀಗಿದ್ದಾರೆಂದರೆ ನಂಬಲಿಕ್ಕೆ ತಯಾರಿಲ್ಲ. ಸಿದ್ದು ಮೀಶಿ ಎಂದರೆ ಯುವಕರಿಗೆ ಸ್ಫೂರ್ತಿ. ತರುಣ ಸಂಘ, ಅಂಬೇಡ್ಕರ್ ಯುವಕ ಸಂಘದಂತ ಸಂಘಗಳನ್ನ ಹುಟ್ಟುಹಾಕಿ ಅಲ್ಲಿರುವ ಯುವಕರಿಗೆ ಸದಾ ಮಾರ್ಗದರ್ಶನ ಮಾಡುತ್ತಿದ್ದರು ಸಿದ್ದು ಮೀಶಿಯವರು. ಅಂಬೇಡ್ಕರ್ ಕನಸು ನನಸಾಗಬೇಕು, ನಮ್ಮವರೆಲ್ಲ ರಾಜಕಾರಣಿಗಳಾಗಬೇಕು,
ಉನ್ನತ ಹುದ್ದೆಗಳನ್ನ ಅಲಂಕರಿಸಬೇಕು. ನಮ್ಮಲ್ಲೇ ಇರುವ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನ ದೂರ ಮಾಡಿಕೊಳ್ಳಬೇಕು. ನಾವೆಲ್ಲರೂ ಅಣತಮರಂತೆ ಬದುಕಬೇಕು. ನಮ್ಮ ಸಮುದಾಯ ಎಂದರೆ ಅದು ತಾಯಿ ಇದ್ದ ಹಾಗೆ. ನಮ್ಮ ತಾಯಿಯನ್ನ ಎಷ್ಟು ಗೌರವಿಸುತ್ತೇವೋ ಪ್ರೀತಿಸುತ್ತೇವೋ ನಮ್ಮ ಸಮುದಾಯವನ್ನ ಕೂಡ ಅಷ್ಟೇ ಪ್ರೀತಿ ಗೌರವ ಆದರದಿಂದ ಪ್ರೀತಿಸಬೇಕು ಎನ್ನುತ್ತಿದ್ದರು ಸಿದ್ದು ಮೀಶಿಯವರು. ಅವರು ಮಾತನಾಡುತ್ತಿದ್ದರೆ ಭಾಷೆಯಲ್ಲಿ ರಫ್ನೆಸ್ ಕಾಣುತ್ತಿತ್ತು. ಅಷ್ಟೇ ಹಾಸ್ಯಭರಿತವಾದ ಭಾಷೆಯವರದು. ಒಂದು ವಿಭಿನ್ನ ವಿಶಿಷ್ಟ ಶೈಲಿಯ ಭಾಷೆಯನ್ನ ಬಳಸುತ್ತಿದ್ದರು ಸಿದ್ದು ಮೀಶಿಯವರು. ಸಾಧಿಸಿದ್ದು ಸಾಸುವೆಯಷ್ಟು, ಸಾಧಿಸಬೇಕಾಗಿದ್ದು ಬೆಟ್ಟದಷ್ಟು. ಇಂತಹ ನಡೆಗಳ ಮೇಲೆ ವಿಶ್ವಾಸ ಇಡ್ತಾ ಇದ್ರು ಸಿದ್ದು ಮೀಶಿಯವರು. ಯಾವುದೇ ಆಡಂಬರದ ಗೋಜಿಗೆ ಹೋಗಲಿಲ್ಲ, ಯಾವುದೇ ಪ್ರಶಸ್ತಿಗಳಿಗೆ ಆಸೆ ಪಡಲಿಲ್ಲ, ಯಾವ ಸನ್ಮಾನಕ್ಕೂ ಅವರು ಆಸೆ ಪಡುತ್ತಿರಲಿಲ್ಲ. ಗೆಳೆಯರೊಂದಿಗೆ ಗೆಳೆತನ, ಸಂಬಂಧಿಕರೊಂದಿಗೆ ಸಂಬಂಧತನ, ಪಕ್ಷದೊಂದಿಗೆ ಪಕ್ಷತನ, ಸಮಾಜದೊಂದಿಗೆ ಸಮಾಜತನದೊಂದಿಗೆ ತಮ್ಮನ್ನ ತಾವು ಬೆರೆಸಿಕೊಂಡಿದ್ದರು ಸಿದ್ದು ಮೀಶಿಯವರು. ಯಾವುದೇ ರಾಜಿ ಪಂಚಾಯಿತಿಗಳಾಗಿರಲಿ, ನ್ಯಾಯಗಳಾಗಿರಲಿ, ಚಿಟಿಕೆ ಹೊಡೆಯುವುದರಲ್ಲಿ ಮುಗಿಸಿ ಬಿಡ್ತಾ ಇದ್ರು. ತಮ್ಮ ಎಂದಿನ ಖಡಕ್ ಶೈಲಿಯಲ್ಲಿ ಇಬ್ಬರಿಗೂ ವಾರ್ನಿಂಗ್ ಕೊಡ್ತಾ ಇದ್ರು. ಅನ್ಯಾಯ ಮಾಡಿದವರಿಗೂ ಅನ್ಯಾಯಕ್ಕೊಳಗಾದವರಿಗೂ ತಿದ್ದಿ ತೀಡಿ ಬುದ್ಧಿ ಹೇಳಿ ಮತ್ತೊಮ್ಮೆ ಈ ರೀತಿ ಗಲಾಟೆಗಳು ಗದ್ದಲಗಳು ಆಗಬಾರದೆನ್ನುವ ದೃಷ್ಟಿಯಲ್ಲಿ ಇಬ್ಬರನ್ನು ಸಮಜಾಯಿಸಿ ಸಂಭಾಳಿಸಿ ಕಳಿಸುತ್ತಿದ್ದ ತಾಯಿ ಹೃದಯದ ಸಿದ್ದು ಮೀಶಿಯವರು. ಧಾರ್ಮಿಕವಾಗಿ ತುಂಬಾ ದೈವ ಭಕ್ತರಾಗಿದ್ದ ಸಿದ್ದು ಮೀಶಿಯವರು ಅಬೂಬಕ್ಕರ್ ದರ್ಗಾಕ್ಕೆ ಯಾವತ್ತೂ ಕೂಡ ತಪ್ಪಿಸುತ್ತಿರಲಿಲ್ಲ. ಜಮಖಂಡಿ ನಗರದಲ್ಲಿ ವೇದಾಂತ ಪರಿಷತ್ನಂತಹ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ದಲಿತ ಸಮುದಾಯ ಕೂಡ ಯಾವುದರಲ್ಲೂ ಕಮ್ಮಿ ಇಲ್ಲ. ನಾವು ಕೂಡ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಮಠಾಧೀಶರನ್ನ ಕರೆಯಿಸಿ ಉತ್ತಮ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡುತ್ತೇವೆಂದು ಜಗತ್ತಿಗೆ ತೋರಿಸಿದವರು ಸಿದ್ದು ಮೀಶಿಯವರು. ಅನೇಕ ಮಠಾಧೀಶರ, ಮೌಲಾನಗಳ, ಹೀಗೆ ಧಾರ್ಮಿಕ ಗುರುಗಳ ನಿಕಟ ಸಂಪರ್ಕದಲ್ಲಿದ್ದವರು ಸಿದ್ದು ಮೀಶಿಯವರು. ಅನೇಕ ಚಳವಳಿಗಳಲ್ಲಿ ಹೋರಾಟಗಳಲ್ಲಿ ಭಾಗಿಯಾಗಿ ಸಾರ್ವಜನಿಕರೊಂದಿಗೆ ಸಹಕಾರ ಮಾಡಿದವರು ಸಿದ್ದು ಮೀಶಿಯವರು. ಇಂದು ಅವರಿಗೆ ನಾವು ಗೌರವ ಪೂರ್ವಕವಾದಂತಹ ನುಡಿ ನಮನವನ್ನ ಸಲ್ಲಿಸುತ್ತಿದ್ದೇವೆ. ಸಿದ್ದು ಮೀಶಿಯವರ ಕೊನೆ ಆಶಯ ಜಮಖಂಡಿ ನಗರದಲ್ಲಿ 3 ದಿನಗಳ ಕಾಲ ಅಂಬೇಡ್ಕರ್ ಹಬ್ಬ ಜರುಗಬೇಕು. ನಾಡಿನ ಸಾಹಿತಿಗಳು, ಚಿಂತಕರು, ಹೋರಾಟಗಾರರು ಇದರಲ್ಲಿ ಭಾಗವಹಿಸಬೇಕು. ಅಂಬೇಡ್ಕರ್ ಸಾಹೇಬರಿಗೆ ಸಂಬಂಧಪಟ್ಟಂತ ಸಾಹಿತ್ಯ, ಫೋಟೋಗಳು, ಮೂರ್ತಿಗಳು ಇಲ್ಲಿ ರಾರಾಜಿಸಬೇಕೆನ್ನುವಂತಹ ಕನಸು ಅವರದಾಗಿತ್ತು. ಬನ್ನಿ, ಅವರ ಕನಸನ್ನ ನನಸ ಮಾಡುವತ್ತ ನಾವು ದಾಪುಗಾಲು ಇಡೋಣ. ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಅವರಂತೆ ನಾವಾಗಿ ಸಮಾಜವನ್ನ ಬೆಳೆಸೋಣ, ಉಳಿಸೋಣ.
ದಲಿತ ದೊರೆ, ನೀವು ಮಾನಸಿಕವಾಗಿ ನಮ್ಮೊಂದಿಗೆ ಇದ್ದೀರಿ. ನೀವು ದೈಹಿಕವಾಗಿ ನಮ್ಮನ್ನ ಬಿಟ್ಟು ಅಗಲಿರಬಹುದು. ನೀವೇ ನಮಗೆ ದಲಿತ ದೊರೆ, ದಿವ್ಯ ಚೇತನ. ನಿಮ್ಮ ನೆನಪು ನಮ್ಮೆಲ್ಲರ ಮನದಲ್ಲಿ ಸದಾ ಹಸಿರಾಗಿದೆ. ನೀವು ತೋರಿದ ಸನ್ಮಾರ್ಗ ನಮಗೆಲ್ಲ ದಾರಿದೀಪವಾಗಿದೆ. ಭಗವಂತ ನಿಮ್ಮ ದಿವ್ಯಾತ್ಮಕ್ಕೆ ಚಿರಶಾಂತಿ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ನಿಮ್ಮ ದಾರಿಯಲ್ಲಿ ಸಾಗಿ ನಿಮ್ಮಂತೆ ನಾವಾಗಿ ನಡೆದು ತೋರಿಸುತ್ತೇವೆ. ಮತ್ತೊಮ್ಮೆ ನಿಮಗೆ ಭಾವಪೂರ್ಣ ನಮನಗಳು.